ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾರ್ವೆ ಸೀರೀಸ್ ಬ್ಲಾಗ್. ಡೇ 4 ಇನ್ ನಾರ್ವೆ. ಬೆಳಗ್ಗೆ 9 ಗಂಟೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಾವು ಬರ್ಗೆನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1.5 hours ಜರ್ನಿ ಇದೆ ಬರ್ಗೆನ್ಗೆ. ಸೊ ಮಳೆ ಬರ್ತಾ ಇದೆ, ನೋಡೋಣ ಅಲ್ಲಿ ಹೇಗಿರುತ್ತೆ, ಮಳೆನಲ್ಲಿ ಏನ್ ನಾವು ನೋಡ್ಬೋದು ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಎಸ್ ಬಂಗಾರ, ಪಪ್ಪ ಮಮ್ಮ ಸಂಬ್ರೆಲ್ಲ ಕಮ್. ಈ ಕಡೆ ಬನ್ನಿ ನಿಮಿಷ. ಯಾಕೆ ಮುಚ್ತೀರಾ? ನಾನು ಕುತ್ಕೋಬೇಕಲ್ಲ. ನಾವು ಒಂದು 1 hour 15 minutes ಅಷ್ಟರಲ್ಲಿ ಬರ್ಗೇನ್ ರೀಚ್ ಆದ್ವಿ. ಬರ್ಗೇನಲ್ಲಿ ಜಾಸ್ತಿ ನೋಡೋವಂಥ ಪ್ಲೇಸ್ ಏನೂ ಇಲ್ಲ. ಇದು ಸಿಟಿ ಆಗಿರೋದ್ರಿಂದ ಜಸ್ಟ್ ಶಾಪಿಂಗ್ ಕಾಂಪ್ಲೆಕ್ಸಸ್ಸು, ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಕೇಬಲ್ ಕಾರ್ ರೈಡ್ ಇದೆ, ಲೈಕ್ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಸೊ ವ್ಯೂ ಪಾಯಿಂಟ್ ನೋಡಿಕೊಂಡು ಬರೋ ಪ್ಲ್ಯಾನ್ ಅಷ್ಟೇ ಇರೋದು ನಮ್ಮದು. ಹಲೋ, ನಾವು ಬರ್ಗೇನ್ ರೀಚ್ ಆಗಿದ್ದೀವಿ. ರೀಚ್ ಆಗಿ ಇಲ್ಲಿ ಕಾರ್ನ ಪಾರ್ಕ್ ಮಾಡಿದ್ದೀವಿ. ಫ್ರೆಂಡ್ಸ್ ಬನ್ನಿ, ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವರು ಕೋಟ್ ಹಾಕೊಂಡಿದ್ದಾರೆ. ಬಟ್ ಇದು ಕೋಟ್ ಅಲ್ಲ, ತೋರಿಸಿ. ಇದು ಕೋಟ್ ಅಲ್ಲ, ಏನೇನು ಹೊರಗೆ ಬರುತ್ತೆ ನೋಡಿ. ಅಂಬ್ರೆಲಾ, ಚಾಕ್ಲೇಟ್ಸು, ಮತ್ತಿನ್ನ ಏನೇನಿದೆ, ವಾಟರು, ಅಷ್ಟೇನಾ? ಸದ್ಯಕ್ಕೆ ಅಷ್ಟೇ ಇದೆ. ಇನ್ನ ಏನೋ ತೆಗಿತಾ ಇದ್ದಾರೆ, ಟಿಶ್ಯೂಸು. ಸೊ ನೋಡಿ, ಕೋಟ್ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ಬೇಡಿ. ಟ್ರೆಷುರಿ ಇದು ಅವ್ರದ್ದು, ಬ್ಯಾಗೇ ಬೇಡ. ಇಲ್ಲಿ ನೋಡಿ, ಇವ್ರದ್ದು ಅಡಿಡಾಸ್ ಕ್ಯಾಪು, ಜಾಕೆಟ್ಟು, ಟೀ ಶರ್ಟ್ ಕಾಣಿಸಲ್ಲ. ಓಕೆ, ಟೀ ಶರ್ಟು. ಸೊ ಫುಲ್ ಅಡಿಡಾಸ್, ಒಂದಕ್ಕೊಂದು ಫ್ರೀ ಅಂತ ಕೊಟ್ಬಿಟ್ಟಿದಾರಾ. ಬಟ್ ಅವ್ರ ಶೂ ಮಾತ್ರ ರೀಬೋಕು. ಅಡಿದಾಸ್ ಬೇರೆ ಯಾರು ಅಲ್ಲ, ಕಾಳಿದಾಸ್ ತಮ್ಮ ಅಡಿದಾಸ್. ಲೈಟಾಗಿ ಮಳೆ ಬರ್ತಾನೆ ಇತ್ತು. ನಾವು ಮೊದಲಿಗೆ ಸಿಟಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಇಲ್ಲಿ ಓಲ್ಡ್ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇದೆ. ಅಲ್ಲಿ ಯಾವ್ಯಾವ ಶಾಪ್ಸ್ ಇದೆ, ಏನೇನೆಲ್ಲ ಇದೆ ಅಂತ ನಾವು ನೋಡ್ತಾ ಹೊರಟ್ವಿ. ಬಂದೆ. ಇದು ನೋಡಿ, ಬರ್ಗೆನ್ ಸಿಟಿಗೆ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲೆಲ್ಲ ಬಿಲ್ಡಿಂಗ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಬೋಟು, ಕ್ರೂಸ್ ಎಲ್ಲ ಇದೆ. ಸೊ ಜಸ್ಟ್ ನಾವು ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇವತ್ತು. ಇಲ್ಲೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸಸ್, ಏನೋ ಶಾಪ್ಸ್ಗಳಿದೆ, ನೋಡೋಣ. ಇದು ಹಳೆ ಕಾಲದ ಬಿಲ್ಡಿಂಗ್ ಶಾಪಿಂಗ್ ಸ್ಟ್ರೀಟ್ಸ್ ಅಂತೆ. ಯಾವ ಶಾಪಿಂಗ್ ಸ್ಟ್ರೀಟ್, ಯಾವ ಶಾಪ್ಗಳೇ ಎಲ್ಲ ಕ್ಲೋಸ್. ನೋಡಿ, ಇದೆಲ್ಲ ಎಷ್ಟು ಹಳೇ ಬಿಲ್ಡಿಂಗ್ ಇದೆ, ವುಡ್ಡಿಂದು, ಕಟ್ಟಿಗೆ ಬಿಲ್ಡಿಂಗು. ಮಧ್ಯ ಮಧ್ಯ ಶಾಪ್ಸ್ಗಳಿದಾವೆ. ಅದಕ್ಕೆ ಹೇಳಿ ಒಂದು ಸೆಲ್ಫಿ ಸ್ಟಿಕ್ ತಗೊಂಡು ಉಲ್ಟಾ ಮಾಡಬೇಕು ಅಂತ. ಅದೇನು ಮಾಡಲ್ಲ, ಎಲ್ಲ ಮೈಕ್ ತಗೊಳ್ಳಲ್ಲ. ಡಾನ್ಸ ಬಾಂಗ್ರಾನ ಏನಿದೆ ಅಲ್ಲಿ? ಏನಿದೆ? ಶಾಪ್ಸ್ಗಳ ಪಿಂಗಾಣಿ ಇದಾ? ಚೆನ್ನಾಗಿದೆ, ಹಳೆ ಮ್ಯೂಸಿಯಮ್. ತೆಗಿಯೋಂಗಿಲ್ಲ ಅದು.
ಬಾವಿನಾ? ಇಲ್ಲಿ ನೋಡಿ, ಇದು ಬಾವಿ. ಇಲ್ಲಿ ಕೂಡ ಬಾವಿ ಇದೆ, ನೀರಿದೆ. ಸೊ ಈ ನಾರ್ವೆ ಅವರು ಬಾವಿ ನೀರು ಯೂಸ್ ಮಾಡ್ತಾ ಇದ್ರು ನೋಡಿ. ಇಲ್ಲಿ ಒಳಗಡೆ ಕೂಡ ಶಾಪಿಂಗ್ ಸ್ಟ್ರೀಟೇ ಇರೋದು, ಕೆಳಗಡೆನೂ ಶಾಪ್ಸ್ಗಳು ಮೇಲ್ಗಡೆನೂ ಶಾಪ್ಸ್ಗಳಿದೆ. ಇಲ್ಲಿ ಬಂದು ಶೋಗಿಡೋ ಐಟಮ್ಸ್ ಶಾಪ್ ಇತ್ತು, ಆಮೇಲೆ ಈ ವಾಲ್ ಪೇಂಟಿಂಗ್ಸ್ ಇರುತ್ತಲ್ಲ ಅದ್ರ ಶಾಪು, ಕ್ಯಾಂಡಲ್ಸು, ಆಮೇಲೆ ಬಟ್ಟೆಗಳ ಶಾಪು ಕೂಡ ಇತ್ತು. ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಒಂದು ರೆಸ್ಟೋರೆಂಟು. ಇಲ್ಲಿ ಔಟ್ಡೋರ್ ಕೂಡ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಮಳೆ ಬರ್ತಾ ಇತ್ತಲ್ವ, ಹಾಗಾಗಿ ಯಾರೂ ಇರಲಿಲ್ಲ. ಇಲ್ಲಿ ಬರ್ಗೇನಲ್ಲಿ ಯಾವಾಗಲೂ ಮಳೆ ಬರ್ತಾನೆ ಇರುತ್ತಂತೆ. ಕೆಲವು ನಮ್ಮ ಫ್ರೆಂಡ್ಸು ಬರ್ಗೇನಲ್ಲಿ ಇದ್ರು ಮುಂಚೆ, ಇವಾಗ ಸ್ವೀಡನಿಗೆ ಬಂದಿದ್ದಾರೆ, ಫಿನ್ಸ್ಪಾಂಗಲ್ಲಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ರು ಇಲ್ಲಿ ಯಾವಾಗಲೂ ಮಳೆ ಇದ್ದೇ ಇರುತ್ತೆ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಇನ್ನೂ ಒಂದು ಶಾಪ್ ಇತ್ತು, ನಾವು ಹೋದ್ವಿ. ಅಂದರೆ ಸ್ಟೋನ್ಸ್ಗಳು ಶಾಪು, ರಿಯಲ್ ಸ್ಟೋನ್ಸು. ಇಲ್ಲಿ ತುಂಬ ಮೌಂಟೇನ್ಸ್ಗಳಿದೆ ಅಲ್ವಾ, ಸೊ ಅಲ್ಲಿ ಎಲ್ಲ ಕಲ್ಲುಗಳನ್ನ ಇವರು ಹುಡುಕಿ ತೆಗೆದು ತಗೊಂಡು ಬಂದು ಕೆಲವೊಂದು ಪಾಲಿಷ್ ಮಾಡಿದ್ದಾರೆ, ಕೆಲವೊಂದು ಅನ್ಪಾಲಿಷ್ಡ್ ಸ್ಟೋನ್ಸ್ ಎಲ್ಲ ಇತ್ತು. ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಕಲ್ಲುಗಳಿತ್ತು, ಅದರಲ್ಲೂ ರೋಸ್ ಕ್ವಾರ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಇಲ್ಲಿ ಒಂದು ಏರಿಯಾಗೆ ರೋಸ್ ಕ್ವಾರ್ಟ್ಸ್ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಇದು ಪಿಂಕ್ ಕಲರ್ ಸ್ಟೋನ್ಸ್ ಆಗಿರುತ್ತೆ. ನಾನು ಇದನ್ನು ಮುಂಚೆಯಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಫೇಸಿಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಫೇಸ್ ಟೋನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು. ಆ್ಯಕ್ಚುಲಿ ಈ ರೋಸ್ ಕ್ವಾರ್ಟ್ಸ್ ಇಸ್ ಎ ಕ್ರಿಸ್ಟಲ್ ಆಫ್ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರೆ. ಲೈಕ್ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಇದನ್ನ ಇಟ್ಕೊಳ್ಳೋದ್ರಿಂದ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ ಪ್ರಮೋಟ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಅದಲ್ಲದೆ ಇಟ್ ಬೂಸ್ಟ್ ದ ಫೀಲಿಂಗ್ ಆಫ್ ಪೀಸ್, ಕಾಮ್ ಆ್ಯಂಡ್ ಸೆಲ್ಫ್ ಲವ್ ಅಂತ ಕೂಡ ಹೇಳ್ತಾರೆ. ಆಮೇಲೆ ಇದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಪಾಸಿಟಿವಿಟಿನ ಕೊಡುತ್ತೆ ಅಂತ ಹೇಳ್ತಾರೆ. ನಾನು ಇದನ್ನು ಕೇಳಿದ್ದೀನಿ. ನಿಮಗೆ ಯಾರಿಗಾದರೂ ರೋಸ್ ಕ್ವಾರ್ಟ್ಸ್ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಹೊರಟ್ವಿ ಇನ್ನೊಂದು ಕಡೆ. ನನಗೆ ಫ್ರಿಜ್ ಮ್ಯಾಗ್ನೆಟ್ ಬೇಕಾಗಿತ್ತು. ಸೊ ಯಾವ್ಯಾವ ಪ್ಲೇಸಿಗೆ ಹೋಗ್ತೀನಿ ಅಲ್ಲಿಂದ ಏನಾದರೂ ತೊಗೊಂಡು ಬರಬೇಕು ಅಂತ. ಸೊ ಫ್ರಿಜ್ ಮ್ಯಾಗ್ನೆಟ್ಸ್ ತಂದರೆ ನಾವು ಫ್ರಿಜ್ಜಲ್ಲಿ ಅಂಟಿಸಿದ್ರೆ ನಾವು ಎಷ್ಟು ಪ್ಲೇಸಿಗೆ ಹೋಗಿದ್ದೀವಿ ಅಂದ್ಬಿಟ್ಟು ನಾವು ನೋಡ್ತಾ ಇರ್ಬೋದು. ಸೊ ಮೋಟಿವೇಟ್ ಆಗುತ್ತೆ ಇನ್ನೂ ಜಾಸ್ತಿ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಅಂದ್ಬಿಟ್ಟು. ಸೋವಿನರ್ಸ್ ಇದಾವೆ. ಸೊ ಏನಾದ್ರು ತಗೊಳ್ಳೋಣ ಅಂತ. ಎಷ್ಟೊಂದು ಫ್ರಿಜ್ ಮ್ಯಾಗ್ನೆಟ್ಸ್ಗಳಿವೆ. ಫ್ರೆಂಡ್ಸ್, ನೀವು ಬಾಲಿವುಡ್ ಕೇಳಿದ್ದೀರಾ, ಸ್ಯಾಂಡಲ್ವುಡ್ ಕೇಳಿದ್ದೀರಾ, ಟ್ರಾಲಿವುಡ್ ಎಲ್ಲಾದರೂ ಕೇಳಿದ್ದೀರಾ? ಇಲ್ಲಿ ಕೇಳಬಹುದು, ನೋಡಬಹುದು. ನೋಡಿ, ಟ್ರಾಲಿವುಡ್. ನೋಡಿ, ಇವರಿಗೆ ಟ್ರಾಲ್ಸ್ ಅಂತ ಕರಿತಾ ಇದ್ರಂತೆ. ಹಳೇ ಕಾಲದಲ್ಲಿ ಇವರು ಮೌಂಟೇನ್ಸಲ್ಲಿ, ಕೇವ್ಸಲ್ಲಿ, ರಾಕ್ಸಲ್ಲಿ ವಾಸವಾಗಿದ್ರಂತೆ. ಇವರು ಹ್ಯೂಮನ್ಸಿಂದ ಅವೇ ಇರ್ತಾ ಇದ್ರು, ಅವ್ರ ಪಾಡಿಗೆ ಅವ್ರ ಫ್ಯಾಮಿಲಿ ಜೊತೆ ಇರ್ತಾ ಇದ್ರಂತೆ. ಹಲವಾರು ಹಳೇ ಕತೆಗಳ ಪ್ರಕಾರ ಕೆಲವೊಬ್ರು ಮನುಷ್ಯರನ್ನ ಕೂಡ ತಿಂತಾ ಇದ್ರಂತೆ. ಆಮೇಲೆ ಕೆಲವು ಸ್ಟೋರೀಸ್ ಹೇಳುತ್ತೆ ಇವರು ಸನ್ಲೈಟ್ ಅವ್ರ ಮೇಲೆ ಬಿದ್ದ ತಕ್ಷಣ ಕಲ್ಲಾಗ್ಬಿಡ್ತಾ ಇದ್ರಂತೆ. ಆಮೇಲೆ ಕೆಲವೊಂದು ಕತೆಗಳಲ್ಲಿ ಇವ್ರನ್ನ ಹೇಗೆ ವರ್ಣಿಸಿದೆ ಅಂದರೆ ತುಂಬ ಓಲ್ಡ್ ಆಗಿ, ಸ್ಟ್ರಾಂಗ್ ಆಗಿ ಮತ್ತು ಸ್ಲೋ ಆಗಿರ್ತಾ ಇದ್ರಂತೆ. ಸೊ ಹಾಗಾಗಿ ಈ ಗೊಂಬೆಗಳನ್ನ ಕೂಡ ಇದೇ ತರ ಮಾಡಿದ್ದಾರೆ. ಇಲ್ಲಿ ಹಲವಾರು ಬೊಂಬೆಗಳು, ಮ್ಯಾಗ್ನೆಟ್ಸ್ಗಳು ಎಲ್ಲಾನು ಈ ಟ್ರಾಲ್ಸ್ ಅವ್ರದ್ದು ಸಿಗುತ್ತೆ. ಸೊ ನಾರ್ವೆ ಸಿಂಬಲೈಸ್ಗೆ ಇದನ್ನ ತಗೊಂಡೋಗಿ ಮನೆಯಲ್ಲೂ ಕೂಡ ಇಡ್ತಾರೆ. ಆಮೇಲೆ ಹಲವಾರು ಪ್ರಾಣಿಗಳದ್ದು ಮ್ಯಾಟ್ಗಳೆಲ್ಲ ಇತ್ತು, ಚರ್ಮದ್ದು, ಲೈಕ್ ರೇನ್ಡೇರ್ದು, ಡಿಯರ್ದು ಎಲ್ಲ. ಗಿಫ್ಟ್ ಶಾಪ್ ಫುಲ್ ಆಫ್ ಲೈಫ್ಸ್ ಲಿಟಲ್ ಪ್ಲೆಷರ್ಸ್. ಈ
ಥರ ಕಲರ್ ಬಿಲ್ಡಿಂಗ್ಸು ನಾರ್ವೆನಲ್ಲಿ ತುಂಬ ಫೇಮಸ್ಸು. ಇದು ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಲ್ಯಾಂಡ್ಮಾರ್ಕ್ಸ್ ಇನ್ ಬರ್ಗೆನ್ ಅಂತ ಕೂಡ ಹೇಳ್ತಾರೆ. ನಾನು ಈ ಥರ ಕಲರ್ ಬಿಲ್ಡಿಂಗ್ಸ್ನ ಕೋಪನ್ಹ್ಯಾಗನಲ್ಲೂ ಕೂಡ ನೋಡಿದ್ದೀನಿ. ಇನ್ನು ಹಲವಾರು ಯುರೋಪಿಯನ್ ಕಂಟ್ರೀಸಲ್ಲಿ ಈ ಥರ ಕಲರ್ ಬಿಲ್ಡಿಂಗ್ಸ್ ಕೂಡ ಇದೆ. ಈ ಥರ ಬಿಲ್ಡಿಂಗ್ಸ್ ಇದೆ ಅಲ್ವಾ, ಸೊ ಇದನ್ನು ನಾವು ಮೇಲ್ಗಡೆ ವ್ಯೂ ಪಾಯಿಂಟಿಂದ ಹೋಗಿ ನೋಡಿದರೆ ಚಿಕ್ಕದ ಕಲರ್ ಬಿಲ್ಡಿಂಗ್ಸ್ ಮಿನಿಯೇಚರ್ ಥರ ಕಾಣಿಸುತ್ತೆ. ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಶಾಪಿಂಗ್ ಸೆಂಟರ್ಸ್ ಎಲ್ಲ ಸುತ್ತಾಡ್ಕೊಂಡ್ವಿ. ನಂತರ ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಿಯರ್ ಬೈ ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಮಹಾರಾಜ ಅಂತ. ಓಕೆ, ಇಂಡಿಯನ್ ರೆಸ್ಟೋರೆಂಟಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ಅನ್ಫಾರ್ಚುನೇಟ್ಲಿ ಅವ್ರು ಹೇಳಿದರು ಪ್ರಯರ್ ಬುಕ್ ಮಾಡಬೇಕಿತ್ತು ಅಂತ. ಪ್ರಯರ್ ಬುಕ್ ಮಾಡಿಲ್ಲ ಅಂದರೆ 3 ಗಂಟೆಗೆ ಓಪನ್ನು ಅಂತ ಹೇಳಿದ್ರು. 3 ಗಂಟೆವರೆಗೂ ವೇಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಸೊ ಹಾಗಾಗಿ ಬೇರೆ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಹುಡ್ಕೊಂಡು ಹೋದ್ವಿ. ಆವಾಗ ಸಿಕ್ಕಿದ್ದು ನಮಗೆ ಮೆಕ್ಡಿ ಮತ್ತು ಇನ್ನೊಂದು ನಿಯರ್ ಬೈ ಸಬ್ವೆ ಕೂಡ ಇತ್ತು. ನಮ್ಮಲ್ಲಿ ಕೆಲವೊಬ್ರು ಮೆಕ್ಡಿಗೆ ಹೋದ್ರು, ಯಾಕಂದರೆ ಅಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ಇರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಇನ್ನು ಕೆಲವೊಬ್ರು ನಾವು ಸಬ್ವೆಗೆ ಬಂದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ ನೇಮ್ದು ಇದೇನಿದು ರೆಸ್ಟೋರೆಂಟೋ ಏನೋ ಇದೆ ನಮ್ಮ. ಏನ್ ಗೊತ್ತಾ ಫ್ರೆಂಡ್ಸ್, ಇಂಡಿಯನ್ ರೆಸ್ಟೋರೆಂಟ್ ಕ್ಲೋಸ್ ಆಗ್ಬಿಟ್ಟಿದೆ. ಕ್ಲೋಸ್ ಅಂದ್ರೆ ನಾವು ಮುಂಚೆನೆ ಬುಕ್ ಮಾಡ್ಬೇಕಂತೆ. ಸೊ ಹಾಗಾಗಿ ಅಲೋ ಇರಲಿಲ್ಲ. 3 ಗಂಟೆಗೆ ಎಲ್ಲಾರನ್ನೂ ಅಲೋ ಮಾಡೋದಂತೆ. ನಾವು ಸಬ್ವೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಿಶ್ ಮಾರ್ಕೆಟ್ ಇದೆ, ವೆರೈಟೀಸ್ ಆಫ್ ಫಿಶಸ್ ಇರುತ್ತೆ. ಬೇಕಿದ್ರೆ ಅಲ್ಲೇ ಫ್ರೈ ಮಾಡ್ಕೊಡ್ತಾರೆ. ನೋಡಿ, ಇದು ಫಿಶ್ ಮಾರ್ಕೆಟು. ಎಲ್ಲ ಫಿಶ್ಗಳಿದ್ದಾವೆ. ಎಲ್ಲ ನಮಗೆ ಯಾವ್ದು ಬೇಕೋ ಒಂದು ಫಿಶ್ನ ಚೂಸ್ ಮಾಡಿಕೊಂಡು ಅಲ್ಲಿ ಕೊಡ್ತಾರೆ. ನಾನು ವೆಜಿಟೇರಿಯನ್ನು, ನಾನು ಫಿಶ್ ಎಲ್ಲ ತಿನ್ನಲ್ಲ, ನೋಡೋದು ಇಲ್ಲ. ಬಟ್ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಯಾರಾದರೂ ನಾನ್ ವೆಜಿಟೇರಿಯನ್ಸ್ ಇದ್ದರೆ, ಯಾರಾದರೂ ಫಿಶ್ ಲವರ್ಸ್ ಇದ್ದರೆ ಅವರು ನೋಡಿ ಎಂಜಾಯ್ ಮಾಡಲಿ ಅಂತ ನಾನು ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ವೆಜಿಟೇರಿಯನ್ಸ್ ನೀವು ನೋಡ್ತಾ ಇದ್ದರೆ ಫ್ಯೂ ಸೆಕೆಂಡ್ಸ್ ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡಿ. ಯಾರೆಲ್ಲ ಬರ್ಗೆನ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಇಲ್ಲಿ ಫಿಶ್ ಮಾರ್ಕೆಟ್ನ ವಿಸಿಟ್ ಮಾಡಿ. ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಫಿಶಸ್ ಅವೈಲಬಲ್ ಇದೆ. ಸೀ ಫುಡ್ಸ್ ಎಲ್ಲ ಬೇರೆ ಥರದ್ದೆಲ್ಲ ಇತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಒನ್ಸ್ ಟ್ರೈ ಮಾಡಿ ನೋಡ್ಬೋದು. ನಾವಿಲ್ಲಿ ಊಟ ಮಾಡೋದಕ್ಕೆ ಸಬ್ವೆಗೆ ಬಂದ್ವಿ. ಈ ಸಬ್ವೆ ನಿಮಗೂ ಗೊತ್ತಿರ್ಬೋದು, ಇಂಡಿಯಾದಲ್ಲೂ ಕೂಡ ಇದೆ. ಲೈಕ್ ಉದ್ದವಾದ ಬನ್ ಇರುತ್ತೆ, ವೆರೈಟೀಸ್ ಆಫ್ ಬನ್ನನ್ನು ನಾವು ಚೂಸ್ ಮಾಡ್ಕೋಬೋದು. ಒಳಗಡೆ ಚೀಸ್ ಯಾವ ಥರದ್ದು ಬೇಕು ಅಂತ ಚೂಸ್ ಮಾಡ್ಕೋಬೋದು. ಏನೇನು ವೆಜಿಟೇಬಲ್ಸ್ ಬೇಕು ಅಂತ ಚೂಸ್ ಮಾಡ್ಕೋಬೋದು. ನಾನ್ ವೆಜ್ ಅವರಿಗೆ ಚಿಕನ್ ಇರುತ್ತೆ, ವೆಜ್ ಅವರಿಗೆ ಸೋಯಾದು ಇರುತ್ತೆ, ಟೇಸ್ಟ್ ಲೈಕ್ ಚಿಕನ್ ಥರ ಸೋಯಾದೆಲ್ಲ ಮಾಡಿರ್ತಾರೆ. ಆಮೇಲೆ ನಮ್ಗೆ ಯಾವ ಸಾಸ್ ಬೇಕೋ ಆ ಸಾಸ್ನ ಹಾಕ್ಕೋಬೋದು. ಚೆನ್ನಾಗೂ ಇರುತ್ತೆ, ವೆಜಿಟೇಬಲ್ಸು ಇರುತ್ತೆ, ಪ್ರೋಟೀನ್ ಸೋರ್ಸು ಇರುತ್ತೆ, ಕಾರ್ಬ್ಸು ಇರುತ್ತೆ. ಸೊ ಟ್ರೈ ಮಾಡಿ. ಸಮೋಸ ಇವೇನು ಬೇಕೇನ್ರಿ? ವೆಜ್ ಸಮೋಸ 39 ಕ್ರೋನ್ಸ್ ಓನ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ಟ್ರೀಟ್ಸ್ ಎಲ್ಲ ಅಡ್ಡಾಡಿಕೊಂಡು ಮೌಂಟೇನ್ಸ್ ಮೇಲ್ಗಡೆ ಹೋಗೋಣ ಅಂತ ಹೊರಟ್ವಿ. ಸೊ ಈ ಮೌಂಟೇನ್ ಮೇಲ್ಗಡೆ ಹೋಗೋದಕ್ಕೆ ಫಿನಿಕ್ಯುಲರ್ ನಾವು ತಗೋತಾ ಇದ್ದೀವಿ. ಫಿನಿಕ್ಯುಲರ್ ಅಂದರೆ ಏನಪ್ಪ ಅಂತ ಅಂದರೆ ಈ ಕೇಬಲ್ ಕನೆಕ್ಟೆಡ್ ರೈಲ್ವೆ, ಅಂದರೆ ವಿಚ್ ಗೋಸ್ ಅಪ್ ಆ್ಯಂಡ್ ಡೌನ್ ಸ್ಟೀಪ್ ಸ್ಲೋಪ್ ಇರೋ ಕಡೆ ಮೌಂಟೇನ್ಸಲ್ಲಿ ಮೇಲೆ ಕೆಳಗೆ ಈ ಒಂದು ಟ್ರೈನ್ ಹೋಗುತ್ತೆ. ಸೊ ಅದಕ್ಕೆ ಫಿನಿಕ್ಯುಲರ್ ಅಂತ ಕರೀತಾರೆ. ಸೊ ನಾವು ವಾಕ್ ಮಾಡ್ಕೊಂಡು ಕೂಡ ಹೋಗ್ಬೋದು, ಲೈಕ್ ಹೈಕಿಂಗ್ ಥರ. ಇದು 3.5 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲ ಅಂತ ಅಂದರೆ ನಾವು ಈ ರೈಡ್ನ ತೊಗೋಬೋದು. 2 ಮಿನಿಟ್ಸ್ ಆಗುತ್ತೆ ನಾವು ಮೌಂಟೇನ್ ಪೀಕ್ ರೀಚ್ ಆಗೋದಕ್ಕೆ. ಸೊ ವಾಪಸ್ ಬರುವಾಗಲೂ ಕೂಡ ನಾವು ಇದೇ ರೈಡಲ್ಲಿ ಬರ್ಬೋದು. ಬಟ್ ನಾವು ಇಲ್ಲಿ ಒನ್ ವೇ ಅಷ್ಟೇ ಟಿಕೆಟ್ ತೊಗೊಂಡ್ವಿ. ನೋಡೋಣ, ಮೇಲ್ಗಡೆ ಹೋದ್ಮೇಲೆ ವಾಕ್ ಮಾಡ್ಕೊಂಡು ಬರ್ಬೇಕು ಅನ್ಸಿದ್ರೆ ವಾಕ್ ಮಾಡ್ಕೊಂಡು ಬರೋಣ, ಇಲ್ಲ ಅಂದರೆ ಮತ್ತೆ ವಾಪಸ್ ಟಿಕೆಟ್ ತೊಗೊಂಡು ಈ ರೈಡಲ್ಲೇ ಬರೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ನಾರ್ವೆನಲ್ಲಿ ಅರಿಯಾದ್ನಾಗೆ ನಾವು ಮೋಸ್ಟ್ ಆಫ್ ಯಾವ ರೈಡ್ಸಿಗೂ ಟಿಕೆಟ್ಸೇ ತೊಗೊಂಡಿಲ್ಲ. ಯಾಕಂದರೆ ಇಲ್ಲಿ 5 ವರ್ಷದ ಒಳಗಿರೋ ಮಕ್ಕಳಿಗೆ ಟಿಕೆಟ್ಸ್ ಇಲ್ಲ, 5 ವರ್ಷದ ಮೇಲಿರೋ ಮಕ್ಕಳಿಗೆ ಹಾಫ್ ಟಿಕೆಟು.
ಇಲ್ಲಿ ನೋಡಿ ಇವರು ಟ್ರೈನಿಂದ ಬರ್ತಾ ಇದ್ದಾರೆ ಮೇಲ್ಗಡೆಯಿಂದ, ಇವಾಗ ಕೆಳಗೆ ಬಂದಿದ್ದಾರೆ. ನಾವಿವಾಗ ಅದೇ ಟ್ರೈನಲ್ಲಿ ಕೆಳಗಿಂದ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸ್ಟ್ರೋಲರು ಮತ್ತು ವೀಲ್ ಚೇರ್ ಇರೋರಿಗೆ ಫಸ್ಟ್ ಅವರು ಎಂಟ್ರಿ ಕೊಟ್ಟರು. ಮೇಲ್ಗಡೆ ಫಸ್ಟ್ ಬೋಗಿನಲ್ಲಿ ನಾವು ಕುತ್ಕೊಂಡಿದ್ವಿ. ಇದೇ ಥರ ಟ್ರೈನ್ ರೈಡ್ನ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಇಂಟರ್ಲೇಕನಲ್ಲೂ ಕೂಡ ತಗೊಂಡಿದ್ವಿ. ಅದರಲ್ಲಿ ಕುತ್ಕೊಂಡು ನಾವು ಮೇಲ್ಗಡೆ ಹೋಗುವಾಗ ಒಳ್ಳೆ ವ್ಯೂವೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಇಲ್ಲಿ ಕುತ್ಕೊಂಡು ನಮಗೆ ಅಷ್ಟೊಂದು ನೋಡೋದಕ್ಕಾಗಲಿಲ್ಲ, ತುಂಬ ಜನ ಎಲ್ಲ ಇದ್ದರು. ಆ ಸೈಡ್ ಇದೆ ವ್ಯೂ, ನಾವು ಈ ಸೈಡ್ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಒಂದು ನಿಮಿಷ ಜಾಗ ಬಿಡ್ತೀವಿ. ನೋಡಿ ನಾವು ಮೇಲ್ಗಡೆ ಬಂದ್ಮೇಲೆ ಈ ತರ ವ್ಯೂ ಇದೆ. ಇಲ್ಲಿಂದ ವ್ಯೂ ಈ ರೀತಿ ಕಾಣ್ತಾ ಇತ್ತು. ಈ ಮನೆಗಳೆಲ್ಲ ಪುಟ್ಪುಟಾಣಿ ಥರ ಕಾಣಿಸ್ತಾ ಇತ್ತು, ಎಲ್ಲ ಮಿನಿಯೇಚರ್ ಥರ ಅನಿಸ್ತಾ ಇತ್ತು. ವ್ಯೂವೆಲ್ಲ ನೋಡಿಕೊಂಡು ಅಲ್ಲೇ ನಿಯರ್ ಬೈ ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಸೊ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂತ ವ್ಯೂ ನೋಡೋಣ ಅಂದ್ಬಿಟ್ಟು ನಾವು ಐಸ್ ಕ್ರೀಮ್ ತರೋದಕ್ಕೆ ಅಂತ ಹೊರಟ್ವಿ. ಇಷ್ಟು ಜನ ಬಂದಿದ್ದಾರೆ. ಫೋಟೋ ತೆಗೆಸ್ಕೊಳ್ಳೋಣ ಟ್ರಾಲ್ ಮ್ಯಾನ್ ಹತ್ರ. ಇವನ ಫೇಮಸ್ ಟ್ರಾಲ್ ಮ್ಯಾನ್ ಹಿಯರ್. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಪಾರ್ಕ್ ಎಲ್ಲ ಇದೆ. ಇಲ್ಲಿ ಐಸ್ ಕ್ರೀಮ್ಗೆ ಕ್ಯೂ ಇದೆ. ಇಲ್ಲಿದ್ದ ಐಸ್ ಕ್ರೀಮ್ ಬಂದು ಸಾಫ್ಟಿ ಐಸ್ ಕ್ರೀಮು. ಆ ಸಾಫ್ಟಿ ಐಸ್ ಕ್ರೀಮ್ ಮೇಲ್ಗಡೆ ಟಾಪಿಂಗ್ಸು ನಮಗೆ ಏನು ಬೇಕು ನಾವು ಅದನ್ನು ಚೂಸ್ ಮಾಡ್ಕೋಬೋದಾಗಿತ್ತು. ಚಾಕ್ಲೇಟ್ ಡಸ್ಟಿಂಗ್. ಇಸ್ಕೊಳ್ರಿ. 1 ಟುಟಿ ಫ್ರೂಟಿ. ಟಾಟಾ ಗೊಲ್ಕೊನಿಂದ ಬಂತು. ಥ್ಯಾಂಕ್ ಯು. ಬಿಡಿಸ್ಬಿಡ್ಬೇಡ ಮತ್ತೆ. ಬಾ ಅಲ್ಲಿ ವ್ಯೂ ನೋಡ್ಕೊಂಡು ತಿನ್ನೋಣ. ಟಾಪ್ ಆಫ್ ದ ಮೌಂಟೇನ್ ಅಲ್ಲಿ ಕಲರ್ಫುಲ್ ಐಸ್ ಕ್ರೀಮ್ ತಿಂತಾ ಇದೀವಿ. ಕೂಡ ಐಸ್ ಕ್ರೀಮ್.
ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮಗಳನ್ನ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡ್ಸೋಣ ಅಂದ್ಬಿಟ್ಟು ನಾವು ಅಲ್ಲಿ ಕರ್ಕೊಂಡು ಹೋದ್ವಿ. ಕಣ್ಣಮ್ಮ ಆತತ್ತು. ಗುಡ್ ಜಾಬ್. Good job, bro. ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡಿದ್ರು. ಆಮೇಲೆ ನಾವು ಹೊರಡೋಣ ಅಂತ ಹೊರಟ್ವಿ. ನಾವು ವಾಕಿಂಗ್ ತೊಗೊಂಡ್ವಿ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟ್ವಿ. 3-3.5 ಕಿಲೋಮೀಟರ್ ಕೆಳಗಡೆ ಹೋಗಬೇಕು. ನಾರ್ವೆ ಟ್ರಿಪ್ ಮುಗೀತು ಆಲ್ಮೋಸ್ಟ್. ಇವಾಗ ವಾಪಸ್. ಸೊ ನಾಳೆ ಒಂದಿನ ಹೋಲ್ ಡೇ ಡ್ರೈವ್ ಇದೆ ನಮಗೆ ಟು ಸ್ವೀಡನ್, ನಾರ್ವೆ ಟು ಸ್ವೀಡನ್. ಸೊ ಇವಾಗ ನಾವು ಟ್ರೆಕ್ಕಿಂಗ್ ಆಗಿ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಹೈಕಿಂಗ್ ಆಗಿ. ನಿಮ್ಗೆ ಯಾರೋ ಇದ್ದಾರೆ? ಹೈಕಿಂಗ್ ಏನಲ್ಲ, ಹೈಕಿಂಗ್ ಮಾಡ್ತಾ ಇದ್ದೀವಿ. ಕೆಳಗಡೆ ಡೌನ್ ಹೋಗ್ತಾ ಇದ್ದೀವಿ. ಇನ್ನು 1-1.5 ಕಿಲೋಮೀಟರ್ ಕೆಳಗೆ ಹೋಗ್ಬೇಕು. ಆಮೇಲೆ ನಮ್ಮ ಕಾರ್ ಕೆಳಗಡೆ ಇದೆ. ಅಲ್ಲಿಂದ ನಾವು ವಾಪಸ್ Airbnb. ಅಂತ ಹೇಳ್ದೆ ತಾನೆ, ಡೌನ್ ಹೋಗ್ಬೇಕು ತಾನೆ. ಕೋಲ್ಡ್ ವಾಟರ್ ಯಾರಿಗೆ ಬೇಕು? ಸುಮ್ಮನೆ ಮಾಡಿದೆ ಅಷ್ಟೇ. ಇಲ್ಲ ಆಟ ಆಡ್ಬೇಡ, ಹೋಗು ಹೋಗು. ಹನಿ ಚಳಿ ಆಗುತ್ತೆ. ಸ್ಪ್ರಿಂಕಲ್ ಮಾಡಿದೆ. ನೋಡಿ ಅವರೆಲ್ಲ ಅಲ್ಲಿದ್ದಾರೆ ಕೆಳಗಡೆ. ಹೆಂಗಿದೆ ಟ್ರೆಕ್ಕಿಂಗ್. ನಾವು ಡೌನ್ ಹೋಗ್ತಾ ಇದ್ದೀವಿ. ಏನ್ರಿ ಇದು? ಹೌದಾ? ಮನೆಗಳು ಕಟ್ಬೇಕಂತೆ. ಮನೆ ಕಟ್ಟಿದ್ರೆ ನಾವು ಮನೆ ಕಟ್ತೀವಂತೆ. ಸೊ ನೋಡೋಣ. ಅಪ್ಪಿಯ ಅಲ್ಲಿ ಮನೆ ಕಟ್ಟು. ಇದು ಇವರು ಫಾಲೋ ಮಾಡ್ತಾರ ಇಂಡಿಯನ್ ಕಲ್ಚರು. ಇದು ನಾನು ತಾನೇ ಹೇಳಿದ್ದೆ. ಈ ಕೆಳಗಡೆ ಹೋಗೋ ಪಾತೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಸುತ್ತಲೂ ಸರೌಂಡೆಡ್ ಬೈ ಟ್ರೀಸ್ ಎಲ್ಲ ಇತ್ತು. ಮಧ್ಯ ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತ ಬೆಂಚಸ್ ಎಲ್ಲ ಹಾಕಿದ್ರು. ಸೊ ಒಂಥರ ನಾವೆಲ್ಲ ಎಂಜಾಯ್ ಮಾಡಿಕೊಂಡು ಕೆಳಗಡೆ ಇಳ್ಕೊಂಡು ಹೋದ್ವಿ. ಎಲ್ಲೋ ನೀರ್ ಶಬ್ದ ಕೇಳಿಸ್ತಾ ಇದೆ. ಬನ್ನಿ ಸ್ಪ್ಲಾಶ್ ಮಾಡ್ತೀನಿ. ನಾಟ್ ಹಿಯರ್. ಐ ಕ್ಯಾನ್ ನಾಟ್ ಟೇಕ್ ವಾಟರ್ ಹಿಯರ್. ಇದು ಮಧ್ಯ ಸುಮಾರು ಈ ರೀತಿ ಪುಟ್ಟದಾಗ ನೀರೆಲ್ಲ ಹರಿತಾ ಇತ್ತು.
ಯಾಕೆ ಸ್ಫೂರ್ತಿ ನೋಡ್ಕೊಂಬಿಡಿ, ನಾಳೆಯಿಂದ ಏನಿಲ್ಲ. ಎಲ್ಲಿಂದ ಹರಿತತಿ? ಎಲ್ಲ ಕಡೆ. ನೋಡಿ ಅದಿಷ್ಟು ಡೌನ್ ಹೋಗ್ತಾ ಇದ್ದಾರೆ. ಆಯ್ತು, ಇನ್ನೇನು ರೀಚ್ ಆದ್ವಿ. ನಾ 2 ಒಳ್ಳೆ ಬಿಸ್ಕೆಟ್ ತಿಂದೆ ಅಂದ್ರೆ ಯಾರು ಕೊಟ್ರು? ಓದಿ ರಿಯಲ್ ಬಿಸ್ಕೆಟ್ ಅನ್ಕೊಂಡ್ಬಿಟ್ರು ಸಂತೋಷ್ ಪಾಪ. ನೋಡಿ ಇಲ್ಲಿ ಮನೆಗಳು ರೂಫ್ ಮೇಲೆ ಗ್ರಾಸ್ ಹಾಕೊಂಡಿದ್ದಾರೆ. 2 ಮನೆ, ಎಲ್ಲ ಮನೆ ಆ ಥರನೇ ಇತ್ತು ಅಲ್ಲಿ ನಾವು ಬರುವಾಗ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಆ ಟ್ರೈನ್ ಬರೋದು ನೋಡಿದ್ವಲ್ಲ, ಅಲ್ಲಿಗೆ ಮುಗೀತು ಅಂತ ಅಂದ್ಕೊಂಡು ಎಲ್ಲರೂ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ನೋಡಿದ್ರೆ ಅಲ್ಲಿಂದ ಇನ್ನೂ 1 ಕಿಲೋಮೀಟರ್ ಕೆಳಗಡೆ ಇತ್ತು. ಸೊ ಹಾಗಾಗಿ ಮತ್ತೆ ಕೆಳಗಡೆ ಹೊರಟಿದ್ದೀವಿ. ಸೊ ಫೈನಲಿ ನಾವು ಮುಗಿಸಿದ್ವಿ ಆಲ್ಮೋಸ್ಟ್ ಅನ್ಕೋತೀನಿ. ಇನ್ನು ಕೆಳಗಿದೆ, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಕೆಳಗಡೆ ಬಂದ್ವಿ. ಇವಾಗ ವೆದರ್ ಬಿಸಿಲು ಬಂತು ನೋಡಿ ಚೆನ್ನಾಗಿ. ಸೊ ಫೈನಲಿ ನಮ್ಮ ಹೈಕಿಂಗ್ ಬೆಟ್ಟ ಇಳಿಯುವ ಕೆಲಸ ಮುಗೀತು. 3 ಕಿಲೋಮೀಟರ್ ಆಲ್ಮೋಸ್ಟ್ ಮುಗಿಸಿದ್ವಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಕೊಡಿಸ್ಬೇಕಲ್ಲ. ಇಲ್ಲಿಂದ ನಾವು ವಾಕ್ ಮಾಡಿಕೊಂಡು ಪಾರ್ಕಿಂಗ್ ಪ್ಲೇಸಿಗೆ ಹೋದ್ವಿ. ಅಲ್ಲಿಂದ ಕಾರ್ ತೊಗೊಂಡ್ಬಿಟ್ಟು ನಾವು ವಾಸಿಗೆ ಹೊರಟ್ವಿ, ನಮ್ಮ ಏರ್ಬಿಎನ್ಬಿ ಇರೋ ಜಾಗಕ್ಕೆ. ಸುಮಾರು 7 ಗಂಟೆ ಆಗಿತ್ತು ನಾವು ಬರ್ಗೇನ್ ಬಿಡೋ ಅಷ್ಟರಲ್ಲಿ. ಅರೌಂಡ್ 1-1.25 ಅವರ್ ಜರ್ನಿ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋದಕ್ಕೆ. ಸೊ ನಾವು 1 ಅವರ್ ಕಾರಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನಾರ್ವೆ. ಸೊ ಇವತ್ತು 8:15ಗೆ ನಾವು ಮನೆ ರೀಚ್ ಆಗಿದ್ದೀವಿ. ಬರ್ಗೇನ್ ಹೋಗಿ ವಾಪಸ್ ಬಂದಿದ್ದೀವಿ. ಸೊ ಈ ಮನೆಯಲ್ಲಿ ಇವತ್ತು ಲಾಸ್ಟ್ ನೈಟ್ ನಮ್ಮದು. ಹೋಗ್ಬಿಟ್ಟು ಇವತ್ತು ಅಡುಗೆ ಮಾಡಿ ನಾವು ಮಲ್ಕೊಂತೀವಿ. ನಾಳೆ ಬ್ಯಾಕ್ ಟು ಫಿನ್ಸ್ಪಾಂಗ್. ಸೊ ಹೋಲ್ ಡೇ ಜರ್ನಿ ಇದೆ. ಸೊ ಈ ಸೀರೀಸ್ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಬಾಯ್. ನಿದ್ದೆ ಬರ್ತಾ ಇರ್ಲಿಲ್ಲ. ಇಲ್ಲಿ ಬಿಗ್ ಡಿಸ್ಕಷನ್ ಆಗ್ತಾ ಇತ್ತು. ಫೈಟ್ ವಾರ್